ಮೊನ್ನೆ ಇಲ್ಲಿ ಬೆಂಗಳೂರಿನ GT ಮಾಲ್ನಲ್ಲಿ ಒಬ್ಬ ರೈತನಿಗೆ ಅವಮಾನ ಮಾಡಿದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆನ್ನೆ ಕೂಡ ಒಂದಷ್ಟು ಡೆವಲಪ್ಮೆಂಟ್ಸ್ ಆಯಿತು. ಅದಾದ ನಂತರ ಅವರು ಕ್ಷಮೆ ಕೇಳಿದ್ರು, ಹಾರ ಹಾಕಿ ಸನ್ಮಾನ ಕೂಡ ಮಾಡಿದ್ರು. ನಂತರ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಸಚಿವರೊಬ್ಬರು ಘೋಷಣೆಯನ್ನ ಮಾಡಿದ್ದಾರೆ ಸದನದಲ್ಲಿ. ಭೈರತಿ ಸುರೇಶ್ ಅವರು ಹೇಳೋ ಪ್ರಕಾರ ನಾವು GT ಮಾಲ್ ಅನ್ನ ಮುಚ್ಚಿಸ್ತೀವಿ. ಈಗಾಗಲೇ BBMP ಆಯುಕ್ತರ ಜೊತೆ ನಾವು ಮಾತಾಡಿದ್ದೀವಿ, ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆ, ಸೊ ಆ ರೀತಿಯಾಗಿ ನಾವು ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳಿ ಭೈರತಿ ಸುರೇಶ್ ಅವರು ಮಾತಾಡಿದ್ದಾರೆ. GT ಮಾಲ್ನಲ್ಲಿ ರೈತರಿಗೆ ಆದಂತಹ ಒಂದು ಅವಮಾನಕ್ಕೆ ಸಂಬಂಧಪಟ್ಟಂತೆ ಇದನ್ನ ನಾವು ಸಹಿಸೋದಿಲ್ಲ, ನಾವು GT ಮಾಲ್ ಅನ್ನ ಬಂದ್ ಮಾಡಿಸ್ತೀವಿ, ಮುಚ್ಚಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನ ಸದನದಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ BBMP ಆಯುಕ್ತರ ಜೊತೆಗೂ ಕೂಡ ಮಾತಾಡಿದ್ದೀವಿ, ನಾವು ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆ, ಆ ರೀತಿಯಾಗಿ ನಾವು ಕ್ರಮಗಳನ್ನು ಕೈಗೊಳ್ತೀವಿ ಅಂತಲೂ ಕೂಡ ಮಾತಾಡಿದ್ದಾರೆ. ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ ಸರ್. ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ ಸರ್. ಸೊ ಇದು ಭೈರತಿ ಸುರೇಶ್ ಅವರು ಸದನದಲ್ಲಿ ಕೊಟ್ಟಂತಹ ಉತ್ತರ. ಸೊ ಇದ್ರ ಬಗ್ಗೆ ಪ್ರಶ್ನೆ ಇದ್ದಾಗ ಅವರು ಮಾತಾಡಿದ್ದಾರೆ, ನಾವು ಮಾತಾಡಿದ್ದೀವಿ ಕಮಿಷನರ್ ಜೊತೆಗೂ ಕೂಡ, BBMP ಕಮಿಷನರ್ ಜೊತೆಗೆ ಕಾನೂನಲ್ಲಿ ಅವಕಾಶ ಇದೆ, ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬಹುದು, ಶಿಸ್ತು ಕ್ರಮವನ್ನು. ಹಾಗಾಗಿ 7 ದಿನಗಳವರೆಗೆ ನಾವು ಮಾಲ್ ಮುಚ್ಚಿಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. ಇದ್ರ ಬಗ್ಗೆ ಅವ್ರಿಗೂ ಕೂಡ ಸೂಚನೆಯನ್ನು ಕೊಡ್ತೀವಿ, ಮಾಲ್ನ ಮಾಲೀಕರಿಗೂ ಕೂಡ ಕರೆದು ಮಾತಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಸುರೇಶ್ ಅವರು ಹೇಳಿದ್ದಾರೆ. ನಾನೇನೆ ಮಾಧ್ಯಮದಲ್ಲಿ ನೋಡಿದ್ದೆ, ಒಂದು ಗ್ರಾಮೀಣ ಮಟ್ಟದಿಂದ ಮತ್ತು ಹಳ್ಳಿಯಿಂದ ಬಂದಂಥ ಒಬ್ಬ ಯುವಕ ಇಲ್ಲಿ ಕಲಿತುಕೊಂಡು ಅವನ ತಂದೆಯನ್ನು ಅವನು ಒಂದು ಮಾಳಿಗೆ ಕರ್ಕೊಂಡು ಹೋದಾಗ ಬರೀ ಅವರೊಂದು ಪಂಚ ಉಟ್ಕೊಂಡಿದ್ರಂತ ಹೇಳಿ, ಪಂಚ ಅಂತ ನಾನು ಹೇಳಿಕ್ಕೆ ಹೋಗೋದಿಲ್ಲ, ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ತನ್ನ ತಂದೆ ಕೂಡ ಮಾಲ್ ನೋಡ್ಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟರ್ ಆಗಲಿಕ್ಕೆ ಬಿಡುವುದಿಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತೆಗೊಳ್ಬೇಕು. ಯಾವುದೇ ಮುಲಾಜಿಲ್ಲ, ಅವನು ಎಷ್ಟೇ ದೊಡ್ಡವನಿರಲಿ ಮಾಲ್ನವನು, ಅದು ನಮಗೆ ಸಂಬಂಧ ಅಲ್ಲ. ನಾವಿವತ್ತು ತೋರಿಸಬೇಕು, ಅತ್ಯಂತ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ. ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಯಾರು ಇದ್ದಾರೆ ಆ ಸ್ವಾಭಿಮಾನ ಬದುಕುದು ಅವ್ರು ನಮಗೆ ಇಂಪಾರ್ಟೆಂಟ್ ಅಂತೇಳಿ. ಆದ ಕಾರಣ ನಿನ್ನೆ ಇದನ್ನು ನಾವೆಲ್ಲವೂ ಕೂಡ ಖಂಡಿಸಬೇಕಾಗ್ತದೆ. ಸರ್ಕಾರ ಕೂಡ ಇದರ ನಿಟ್ಟಿನಲ್ಲಿ ಕ್ರಮವನ್ನು ಇವತ್ತು ತೆಗೊಳ್ಳುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಪಾಠ ಆಗಬೇಕು. ಇನ್ನೂ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ, ತತ್ಕ್ಷಣದಿಂದ ಮಾಲ್ನ GT ಮಾಲ್ನ ಬಂದ್ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೆಕ್ಸ್ಟ್ ಕಂದಕೂರ್ ಅಧ್ಯಕ್ಷರೇ, ಆ ಮಾಲಿನ ಏನಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ ಏನಿದೆ, ನಿನ್ನೆ ಸ್ವಲ್ಪ ಮಾಹಿತಿ ತಗೊಂಡಿವಿ. ಆ ಸೆಕ್ಯೂರಿಟಿ ಗಾರ್ಡ್ ಇರ್ತಕ್ಕಂಥವನು ರೈತನ ಮಗನೇ. ಅವನು ಪಾಪ ಏಜೆನ್ಸಿನ ಏನಂತಂದ್ರೆ ಬಂದ್ ಮಾಡಿಸ್ಬೇಕಂಬುದು ನಂದೊಂದು ಮನವಿ. ಏಜೆನ್ಸಿ ಯಾರಿದ್ದಾರೆ, ಸೆಕ್ಯೂರಿಟಿ ಏಜೆನ್ಸಿ ಏನಿದೆ, ಸೆಕ್ಯೂರಿಟಿ ಅವನಲ್ಲಿ ಮಾಲೀಕ ಕೆಲಸ ಮಾಡ್ತಾನೆ. ಅದಕ್ಕೆ ಹೇಳ್ತಾ ಇರೋದು ಅಧ್ಯಕ್ಷರೇ, ಏಜೆನ್ಸಿ ಏನಿದೆ, ಆ ಸೆಕ್ಯೂರಿಟಿ ಏಜೆನ್ಸಿ ಏನಿದೆ ಅವ್ರ ಮೇಲೆ ಡೈರೆಕ್ಷನ್ ಏನ್ಪಂತಂದ್ರೆ ಮನವಿ ನೋಡಿ, ಮಾಲ್ ಓನರು ಪ್ಲಸ್ ಏನ್ಪಂತಂದ್ರೆ ಸೆಕ್ಯೂರಿಟಿ ಏಜೆನ್ಸಿ. ಅಧ್ಯಕ್ಷರೇ, ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಿದೆ, ಅವ್ರ ಮೇಲೂ FIR ಮಾಡಬೇಕು. ಯಾರು ಮಾಲಕರಿದ್ದಾರೆ, GT ಮಾಲಕರು ಏನ್ಪಂತಂದ್ರೆ ಅವ್ರ ಮೇಲೂ FIR ಮಾಡಿ ಏನ್ಪಂತಂದ್ರೆ ಕ್ರಮ ಆಗಬೇಕು. ಈ ಏಜೆನ್ಸಿ ಏನಿದ್ದಾರೆ ಅವ್ರ ಮೇಲೂ ಏನ್ಪಂತಂದ್ರೆ ಕ್ರಮ ಆಗಬೇಕು. ರೈತರಿಗೆ ಏನ್ಪಂತಂದ್ರೆ ಒಂದು ಮನೋಬಲ ಹೆಚ್ಚತಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಅವ್ರ ಮೇಲೆ ಮಾಡಬಾರ್ದಂದ್ರೆ ಅವ್ರ ಮೇಲೂ ಮಾಡಬೇಕು, ಏಜೆನ್ಸಿ ಮೇಲೆ. ಏಜೆನ್ಸಿ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳೋದು. ನಿಮ್ಗೆ ಏನಾಗಿದೆ ಅದನ್ನೇ ಹೇಳ್ತಾ ಇರೋದು ಅಧ್ಯಕ್ಷರೇ. ಮಾಲ್ ಅಲ್ಲಿ ಸಮಸ್ಯೆ, ಇಲ್ಲಿ ನಿಮ್ಮ ಸಮಸ್ಯೆ, ಸದಸ್ಯರು ಸಮಸ್ಯೆ ಮಾಡ್ತಾ ಇದ್ದಾರೆ. ಏಜೆನ್ಸಿ ಮೇಲೆ ಯಾಕೆ ಮಾತಾಡ್ತೀರಿ? ಮೊನ್ನೆ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್
ಅವನ ಮೇಲೆ ಕ್ರಮ ತಗೊಂಡು ಮುಚ್ಚೋಂಥ ಕೆಲಸ ಮಾಡ್ತೀವಿ ಸ್ವಲ್ಪ. ಓಕೆ ಈಗ ಇದು ಈ ಕಲೋನಿಯಲ್ ಮೈಂಡ್ ಸೆಟ್ ಅಂತ ಕರಿತೀವಿ ಇದನ್ನು. ನಾವು ಇಲ್ಲಿ ಏನು ಉಡುಪುಗಳು ಹಾಕ್ಕೊಳ್ತೀವಿ ಅದನ್ನು ಗೌರವಿಸಬೇಕು. ನಮ್ಮ ಕರ್ನಾಟಕದಲ್ಲಿ ಪಂಚೆ ಉಡೋದು ನಮ್ಮ ಉಡುಪು. ಕರ್ನಾಟಕಕ್ಕೆ ಟ್ರೆಡಿಷನಲ್ ಆಗಿ ಆಗ್ತಕ್ಕಂಥದ್ದು ಆಂಧ್ರದಲ್ಲಿ ಹಾಕ್ತಾರೆ, ತಮಿಳ್ನಾಡಿನಲ್ಲಿ ಹಾಕ್ತಾರೆ. ಈ ದಕ್ಷಿಣ ಭಾರತದಲ್ಲಿ ಹಾಕುವಂಥ ಉಡುಪು ಇದು ಸಾಮಾನ್ಯವಾಗಿ. ಆ ಸಾಮಾನ್ಯ ಜನ ಹಾಕುವಂಥ ಉಡುಪನ್ನು ನಾವು ಗೌರವಿಸದೆ ಹೋದರೆ, ನಮ್ಮೂರಲ್ಲೇ ನಾವು ಗೌರವಿಸೋದಿಲ್ಲ ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅಪಮಾನ ಮಾಡಿದಂಗೆ ಆಗ್ತದೆ. ಹಾಗಾಗಿ ಕೆಲವು ಜಾಗಗಳಲ್ಲಿ, ಬೆಂಗಳೂರಲ್ಲಿ ಕೆಲವು ಕ್ಲಬ್ಗಳಲ್ಲಿ ಕೂಡ ಇಂಥ ಘಟನೆ ನಡೆದಿರೋದನ್ನು ಹಿಂದೆ ಎಲ್ಲ ನೋಡಿದ್ದೇವೆ. ಹಾಗಾಗಿ ಇದಕ್ಕೇನಾದರೂ ಕೂಡ ಒಂದು ಗೈಡ್ಲೈನ್ಸನ್ನು ಮುಂದಿನ ದಿನದಲ್ಲೇ ಹಾಕಬೇಕಾಗ್ತದೆ ಅಂತಕ್ಕಂಥದ್ದು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ತೇವೆ. ಮೆಟ್ರೋದಲ್ಲಿ ಆಗಿರ್ತಕ್ಕಂಥದ್ದಾಗಲಿ, ನಿನ್ನೆ GT ಮಾಲ್ನಲ್ಲಿ ಆಗಿರ್ತಕ್ಕಂಥದ್ದು ಇದು ಭಾಳ ನೋವಿನ ಸಂಗತಿ. ನಾವೆಲ್ಲ ರೈತರ ಮಕ್ಕಳು, ಅದರಲ್ಲಿ ವಿಶೇಷವಾಗಿ ಫಕೀರಪ್ಪ ಅಂಬೋರು ನಮ್ಮ ಉತ್ತರ ಕರ್ನಾಟಕ ಭಾಗದವರು. ಅವರಿಗೆ ಆ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದು ಪ್ರತೀಕವಾಗಿ ಖುದ್ದು ಸಹ ನಾನು ಪಂಚೆಯನ್ನು ಉಟ್ಕೊಂಡು ಬಂದಿದ್ದೀವಿ ವಿಧಾನಸೌಧಕ್ಕೆ. ನಾವು ಎಲ್ಲ ರೈತರ ಮಕ್ಕಳು, ರೈತರಿಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು. ಮತ್ತು ಮೇಲಾಗಿ ನಿನ್ನೆ ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದೀವಿ ಮತ್ತು ಉಸ್ತುವಾರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ. ಯಾರು ರೈತರಿಗೆ ಅಪಮಾನ ಮಾಡಿದ್ದಾರೆ ಅವರಿಗೆ ಆ GT ಮಾಲ್ ವಿರುದ್ಧ ಒಂದು FIR ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಆ ಏಜೆನ್ಸಿ ಏನಿದೆ, ಸೆಕ್ಯೂರಿಟಿ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಕು. ಯಾಕಂದರೆ ಆ ಸೆಕ್ಯೂರಿಟಿ ಇರ್ತಕ್ಕಂಥ ನಾವೆಲ್ಲ ಮಾಹಿತಿ ತಗೊಂಡಿವಿ. ಆ ಸೆಕ್ಯೂರಿಟಿನ ರೈತನ ಮಗನೇ. ಸೆಕ್ಯೂರಿಟಿ ಏನಿದ್ದಾನೆ ಅವ್ನು ರೈತನ ಮಗ. ಪಾಪ ಅವ್ರ ಮೇಲೆ ಅಧಿಕಾರಿಗಳು, ಅವ್ರ ಮೇಲೆ ಇರ್ತಕ್ಕಂಥವ್ರು ಯಾರು ಹೇಳಿದ್ದಾರೆ ಆ ಒಂದು ಕಾರಣಕ್ಕೆ ಅವ್ನು ಮಾಡಿದ್ದಾನೆ. ಆ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಕು. ಮೇಲಾಗಿ ಆ GT ಮಾಲ್ನ ಮಾಲಕನ ವಿರುದ್ಧ FIR ಮಾಡಬೇಕು. ಅದ್ರಗೋಸ್ಕರ ಇವತ್ತು ನಾವು ಪಂಚೆಯಲ್ಲಿ ಬಂದು ರೈತರ ಮಕ್ಕಳಿದ್ದೀವಿ. ಉತ್ತರ ಕರ್ನಾಟಕದ ಒಂದು ವ್ಯಕ್ತಿಗೆ ಅವಮಾನ ಆಗಿರ್ತಕ್ಕಂಥದ್ದಾದ ಆ ಒಂದು ಕಾರಣಕ್ಕೆ ಆ ಸಂಕೇತವಾಗಿ ಇವತ್ತು ನಾವು ಇಲ್ಲಿ ಬಂದಿರ್ತೀವಿ. ಸಭಾಧ್ಯಕ್ಷರಿಗೆ ಮನವಿ ಮಾಡ್ತೀನಿ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಂತ ಸಭಾಧ್ಯಕ್ಷರಿಗೆ ಮನವಿ ಮಾಡ್ತೀವಿ. ಈಗ ನಮ್ಮ ಸುರೇಶ್ ನನ್ನ ಆತ್ಮೀಯ ಸ್ನೇಹಿತ, ಅವರೇ ಕಂಪ್ಲೇಂಟು ರಾಜಸ್ಥಾನದಾಗ ಕೂತಿದ್ದಾರೆ. ರಾಜ ಪ್ರಜೆನ್ ಕೇಳ್ತಾನಂತೆ, ಏನಪ್ಪ ಹಿಂಗ ಆಗ್ಬಿಟ್ಟೈತೆ, ಏನಾನ ಸ್ಯಾಂಕ್ಷನ್ ಮಾಡ್ತೀಯ ಅಂತ. ಅಲ್ಲ, ಅವರೇ ತಾನೇ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಬರೋದು ಅವ್ರಿಗೆ. ಎಲ್ಲಾ ಮಿನಿಸ್ಟರ್ ಅವರೇ ಆದೇಶ ಹೊರಡಿಸ್ಬೇಕು. ಹೆಸರಿಗೆ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತೀರಿ, ಇಷ್ಟು ಫೈನ್ ಹಾಕ್ತೀರಿ, ನಿನ್ನ ಜೈಲಿಗೆ ಹಾಕ್ತೀರಿ, ಕೊಟ್ಟೆ ಪೀಠಕ್ಕೆ ಹೇಳ್ಬೇಕು ಜೈಲಿಗೆ ಹಾಕ್ತೀರಿ ಅಂತ ಅವ್ರು ಹೇಳ್ಬೇಕು. ಇನ್ಮೇಲೆ ಒಂದ್ ನಿಮಿಷ, ನೀನು ಹೊಗಳ್ತಾ ಇದ್ದೀನಿ ನಾನು. ಅವ್ರು ಹೇಳ್ಬೇಕು, ಇವತ್ತು ಸ್ಟೇಟ್ಮೆಂಟ್ ಮಾಡ್ಬೇಕು. ಇನ್ನ ಈ ತರ ಇನ್ಸಿಡೆಂಟ್ ಆದ್ರೆ ಸೀದಾ ಪರಪ್ಪನ ಅಗ್ರಹಾರ ನಾಳೆ ಪತ್ರಿಕೆಯಲ್ಲಿ ಬರಬೇಕು. ನೋಡಿ ಯಾವನಾರ ಮಾಡ್ತಾರ? ಮಾಡಲ್ಲ. ಇವತ್ತು ಕೊಡು ನೀ ಸ್ಟೇಟ್ಮೆಂಟ್ ಆ ಥರ. ಅಪೀಲ್ ಅಲ್ಲ, ನೀನು ಅಪೀಲ್ ಮಾಡೋ ಸ್ಥಾನದಲ್ಲಿ ನೀನು ಕೂತಿಲ್ಲ, ನೀನು ಆದೇಶ ಮಾಡೋ ಸ್ಥಾನದಲ್ಲಿ ಕೂತಿದ್ದೀಯ ನೀನು. ಒಂದು ಕೊಡಿ, ಏನಾನ ನಾಳೆ ಪರಪ್ಪನ ಅಗ್ರಹಾರ ಅಂತಾಗಿ ಏನು ಮಾಡಲ್ಲ. ನೀವು ಇಲ್ಲಿ ಗಲಾಟೆ ಮಾಡಬೇಡಿ, ನಂದೇನು ಗಲಾಟೆ ಇಲ್ಲ. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಬೇಕಾದ್ರೆ ಮಾಡ್ಬೋದು. ನಾನು ಅದಕ್ಕೋಸ್ಕರ GT ಮಾಲ್ ಬಂದ್ ಮಾಡಬೇಕು, ಘಟನೆ ನಡಿಬಾರ್ದು ಅನ್ನೋದು ನಂದು.